ನಮಸ್ಕಾರ. ನಾನು ಸಿಂಪಲ್ಲಾಗಿ ರಸಮ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ಇರೋ ಇಂಗ್ರೀಡಿಯೆಂಟ್ಸ್ ಅಲ್ಲೇ ಮೊದಲಿಗೊಂದು 3 ಟೊಮೆಟೊ, ಅದರಲ್ಲಿ ಹೈಬ್ರಿಡ್ ಆರ್ ನಾರ್ಮಲ್ ನಾಟಿ ಟೊಮೆಟೊ ಅಥವಾ ಸ್ವೀಟ್ ಟೊಮೆಟೊ ಯೂಸ್ ಮಾಡ್ಬೋದು, ನಿಮಗೆ ಇಷ್ಟ ಬಂದ ಹಾಗೆ. ಸ್ವಲ್ಪ ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಫ್ಲೇವರ್ ಇರಲಿ ಅಂತ ಹಸಿಮೆಣಸು ನಾನು ಉಪಯೋಗಿಸ್ತಾ ಇದ್ದೀನಿ. ಇದನ್ನೆಲ್ಲ ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ನಾನು ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಮಿಕ್ಸಿ ಮಾಡಿಕೊಂಡ್ರೆ ಮಕ್ಳಿಗೂ ತಿನ್ಬೋದು, ಏನು ಮಧ್ಯದಲ್ಲಿ ಟೊಮೆಟೊ ಏನು ಸಿಗಲ್ಲ. ನಾನೀಗ ಇವಾಗ ಅದನ್ನು ಸ್ವಲ್ಪ ಎಲ್ಲ ಫ್ರೈ ಮಾಡೋಣ. ನಾನು ತೆಂಗಿನೆಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ನೀವು ಯಾವ್ದು ಬೇಕಾದ್ರೆ ಯೂಸ್ ಮಾಡ್ಬೋದು. ಆಯಿಲ್, ಸಾಸಿವೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ, ಸ್ವಲ್ಪ ಒಣಗಿದ ಮೆಣಸು ಹಾಕೋತಾ ಇದ್ದೀನಿ, ಕರಿಬೇವು ಸೊಪ್ಪಿಲ್ಲ ಅದರಿಂದ ಹಾಕ್ತಾಯಿಲ್ಲ. ಇವಾಗ ಇದನ್ನು ಹಾಕ್ಕೊಳ್ಳೋಣ. ನಾವು ನಿಂಬೆಹಣ್ಣನ್ನು ಕಲಿಸ್ಕೊಂಡು ಬೇಕಾದ್ರೆ ಹಾಕ್ಕೋಬೋದು, ಎಲ್ಲ ಮಿಕ್ಸಿಗೆ ಡೈರೆಕ್ಟ್ಲಿ ಹಾಕ್ಕೋಬೋದು. ನಾನು ಇದಕ್ಕೆ ಸ್ವಲ್ಪ ಉಪ್ಪು, ಎಷ್ಟು ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳೋಣ, ಸ್ವಲ್ಪ ಮೆಣಸಿನ ಪುಡಿ, ಸ್ವಲ್ಪ ಕಾಳು ಮೆಣಸು, ಪೆಪ್ಪರ್, ಸ್ವಲ್ಪ ಅರಿಶಿನ, ಸ್ವಲ್ಪ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಹಾಗೆ ಫ್ರೈ ಆಗಲಿ, ನೋಡೋಣ. ಈ ಥರ ಆಗಿರುತ್ತೆ, ಸ್ವಲ್ಪ ಫ್ರೈ ಆಗಿರುತ್ತೆ. ಸ್ವಲ್ಪ ನಿಮ್ಮದೇ ಆದಂಥ ನೀವು ಮನೆಯಲ್ಲೇ ಮಾಡಿದ ರಸಮ್ ಪೌಡರ್ ಇದ್ದರೆ ಹಾಕೋಬೋದು. ನಾನು ಜಸ್ಟ್ ಇವಾಗ MTR ರಸಮ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕು ಅಷ್ಟು ನೀರು ಹಾಕೋಬೋದು. ನಾನು ಮಿಕ್ಸಿ ತೊಳೆದಿರೋ ನೀರನ್ನು ಹಾಕೋತಾ ಇದ್ದೀನಿ. ಹಿಂಗೆ ಮಾಡಿದರೆ ಯಾರು ಬೇಕಾದ್ರೆ ತಿನ್ಬೋದು, ಊಟಕ್ಕೆ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ನಮ್ಮಲ್ಲಿ ಏನು ಇರೋಂಥ ಸಾಮಗ್ರಿಗಳನ್ನು ಇಂಗ್ರೀಡಿಯೆಂಟ್ಸ್ ಏನಿದೆ ಅದನ್ನೇ ಯೂಸ್ ಮಾಡಿ ಸಿಂಪಲ್ಲಾಗಿ ಮಾಡ್ಬೋದು. ಒಂದು 5 ಮಿನಿಟ್ಸ್ ಇದನ್ನು ಹೀಗೆ ಬಾಯ್ಲ್ ಮಾಡೋಕ್ಕೆ ಬಿಡೋಣ. ನೋಡೋಣ ಏನಾಗಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತಾ ಇದ್ದೀನಿ. ಈಗ ಸಿಂಪಲ್ ಆದ ರಸಮ್ ತಯಾರಾಗಿದೆ. ಥ್ಯಾಂಕ್ ಯು.